ಈಗ ಒಬ್ಬ ಹ್ಯೂಮನ್ ಬಾಡಿಗೆ ಒಂದು ಮೆಡಿಸಿನ್ ಕೊಡಬೇಕು ಅಂತಂದ್ರೆ ಅದ್ರ ಹಿಂದಿನ ಒಂದು ಟ್ರಯಲ್ ಇರ್ಬೋದು, ಎಕ್ಸ್ಪೆರಿಮೆಂಟ್ ಇರ್ಬೋದು, ಯಾವ ಪ್ರೊಸೆಸ್ ಅಲ್ಲಿ ಆಗುತ್ತೆ ಅಂತ. ಅದರದ್ದು ಸೇಫ್ಟಿ ಇರುವಂಥ ಮೆಡಿಸಿನ್ಗಳನ್ನು ಮಾತ್ರ ಈಗ ಆಲ್ರೆಡಿ ಆ ಔಷಧಿಗಳನ್ನ ಬೇರೆ ಕಾಯಿಲೆಗಳಿಗೆ ಬಳಸ್ತಾ ಇರ್ತಾರೆ. ಅಂಥ ಔಷಧಿಗಳನ್ನು ಮಾತ್ರ ಬಳಸೋದಕ್ಕೆ ಅವಕಾಶ ಆಗುತ್ತೆ. ಸೊ ಬಟ್ ಅವಾಗೇ ಕಂಡುಹಿಡಿದು ಔಷಧಿ ಮಾಡುವಂಥ ಔಷಧಿಗಳನ್ನು ಆ ಸಂದರ್ಭದಲ್ಲೂ ಯಾರು ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಫಸ್ಟ್ ಲೈನ್ ಟ್ಯಾಬ್ಲೆಟ್ಸ್ ಬ್ಯಾನ್ ಮಾಡಿದ್ರು ಕೂಡ ಒಂದಷ್ಟು ಕಡೆ ಟ್ಯಾಬ್ಲೆಟ್ನ ಮತ್ತೆ ಡಾಕ್ಟರ್ಗಳು ಬರೀತಿರ್ತಾರೆ. ಸೊ ತುಂಬ ಚಿಕಿತ್ಸೆಗಳಿಗೆ ಈ ಥರ ಈ ಒಂದು ರೆಕಮೆಂಡೇಶನ್ಸು, ಈ ಒಂದು ಎವಿಡೆನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇವತ್ತಿನ ದಿವಸದಲ್ಲಿ ಬೆಳವಣಿಗೆ ಹಾಕ್ಕೊಂಡು ಬಂದಿದೆ. ಆದಾಗ್ಯೂ ಸೊ ಹೀಗೆ ಈ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನು ಈ ಥರ ಕೆಲಸ ಮಾಡುತ್ತೆ. ಸೊ ಇವತ್ತು ಒಬ್ಬ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಈ ತರ ಪ್ರಾಬ್ಲಮ್ ಇದೆ ಅಂತಂದಾಗ ಇಮಿಡಿಯೇಟ್ ಅವರು ಆಪರೇಷನ್ಗೆ ಸಜೆಸ್ಟ್ ಮಾಡ್ತಾರೆ. ತುಂಬಾ ಲಕ್ಷ ಚಾರ್ಜ್ ಆಗುವಂತ ಸಾಧ್ಯತೆಗಳು ತುಂಬಾ ನೋಡ್ತಾ ಇರ್ತೀವಿ. ರಕ್ತನಾಳಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಮಾಡಿ ರಕ್ತನಾಳಗಳ ಚಲನೆಯನ್ನು ಚೆನ್ನಾಗಿ ವೃದ್ಧಿ ಮಾಡುತ್ತೆ. ಆಗ ಮಾಂಸದಲ್ಲಿ ಆ ಮಾಂಸದ ಆರೋಗ್ಯ, ನಮ್ಮ ಮಸಲ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸರ್, ಇನ್ನು ಮೆಡಿಸಿನ್ ವಿಚಾರಕ್ಕೆ ನಾವು ಬರೋದಾದ್ರೆ ಸರ್, ಕ್ಲಿನಿಕಲ್ ಬೇಸ್ ಮೆಡಿಸಿನ್ ಇಂದ ಇವತ್ತು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ವರೆಗೂ ಎವಲ್ಯೂಷನ್ ಆಗಿ ಬಂದಿದೆ. ಸೊ ಇದ್ರ ನಡುವೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಮತ್ತೆ ಏನ್ ಡಿಫ್ರೆನ್ಸ್ ಇದೆ ಸರ್ ಇವೆರಡರ ಮಧ್ಯೆ ಅಂತ? ಹೌದು, ಈಗ ಒಂದು 90ರ ದಶಕದವರೆಗೂ ಕ್ಲಿನಿಕಲ್ ಮೆಡಿಸಿನ್ ಅಂತ ಪ್ರಾಕ್ಟೀಸ್ ಮಾಡ್ತಿದ್ರು. ಅದು ಹೇಗೆ ಅಂತಂದರೆ ಆ ವೈದ್ಯರು ಓದಿರುವ ಆ ಮಾಹಿತಿ, ನಾಲೆಡ್ಜ್ ಬೇಸ್ಡ್ ಇರುತ್ತೆ. ಎರಡನೇದು ಅವರ ಎಕ್ಸ್ಪೀರಿಯನ್ಸ್ ಮೇಲೂ ಇರುತ್ತೆ. ಮತ್ತು ಅವರ ಇಂಟ್ಯೂಷನ್, ಅವರು ಹಿಂದೆ ನೋಡಿರೋಂಥ ಪೇಷಂಟ್ಗಳ ಪ್ಯಾಟರ್ನ್ ಎಲ್ಲ ರೆಕಗ್ನೈಸ್ ಮಾಡಿ ಆ ಚಿಕಿತ್ಸೆಯನ್ನು ಕೊಡ್ತಿದ್ರು. ಸೊ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ನಾವು ಎವಿಡೆನ್ಸ್ ಬೇಸ್ಡ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅಂತಂದರೆ ಪ್ರತಿಯೊಂದಕ್ಕೂ ಒಂದು ಒಳ್ಳೆಯ ಎವಿಡೆನ್ಸ್ ಇರಬೇಕು. ಆ ಎವಿಡೆನ್ಸ್ಗಳನ್ನು ಕೂಡ ನಾವು ಹಲವು ರೀತಿಗಳಲ್ಲಿ ವಿಂಗಡಣೆ ಮಾಡಿದ್ದೀವಿ. ಸೊ ಉದಾಹರಣೆಗೆ ಆ ಒಂದು ಚಿಕಿತ್ಸೆ ಇದ್ದರೆ ಅದಕ್ಕೆ ಆ ಚಿಕಿತ್ಸೆಯ ಔಟ್ಕಮ್ಗೆ ಒಂದಷ್ಟು ರಿಸರ್ಚ್ಗಳಾಗಿರ್ತವೆ. ಆ ರಿಸರ್ಚ್ಗಳ ಕ್ವಾಲಿಟಿ ಎಷ್ಟಿದೆ, ಗ್ರೇಡಿಂಗ್, ಹೈ ಗ್ರೇಡಾ, ಮಾಡ್ರೇಟ್ ಗ್ರೇಡಾ, ಲೋ ಗ್ರೇಡಾ, ಈ ಥರ ಗ್ರೇಡಿಂಗ್ ಕೊಟ್ಟಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ಆ ಚಿಕಿತ್ಸೆಯನ್ನು ಎಷ್ಟರ ಮಟ್ಟಿಗೆ ನಾವು ರೆಕಮೆಂಡ್ ಮಾಡ್ಬೋದು ಅನ್ನೋದಕ್ಕೂ ಕೂಡ ಗ್ರೇಡಿಂಗ್ ಕೊಟ್ಟಿದ್ದಾರೆ. ಹೈ ರೆಕಮೆಂಡೇಶನಾ, ಮಾಡ್ರೇಟ್ ರೆಕಮೆಂಡೇಶನಾ, ಲೋ ರೆಕಮೆಂಡೇಶನಾ, ವೆರಿ ಲೋ ರೆಕಮೆಂಡೇಶನಾ, ಆ ಥರ ಇಲ್ಲ. ಸೊ ತುಂಬ ಚಿಕಿತ್ಸೆಗಳಿಗೆ ಈ ಒಂದು ರೆಕಮೆಂಡೇಶನ್ಸು, ಈ ಒಂದು ಎವಿಡೆನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇವತ್ತಿನ ದಿವಸದಲ್ಲಿ ಬೆಳವಣಿಗೆ ಹಾಕ್ಕೊಂಡು ಬಂದಿದೆ. ಆದಾಗ್ಯೂ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಇವೆಲ್ಲವೂ ನಾವು 100% ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಕ್ಲಿನಿಕಲ್ ಬೇಸ್ಡ್ ಮೆಡಿಸಿನ್ ಪ್ರಾಕ್ಟೀಸ್ ಕೂಡ ಸ್ವಲ್ಪ ಮಟ್ಟಿಗೆ ಇನ್ನೂ ನಡೀತಾ ಇದೆ. ಸೊ ಹೋಗ್ತಾ ಇದರ ಇನ್ನು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇದರ ಒಂದು ಎವಿಡೆನ್ಸನ್ನು ಹೆಚ್ಚಿನ ಉದಾಹರಣೆ, ಕೆಲವೊಂದು ಚಿಕಿತ್ಸೆಗಳು ಎವಿಡೆನ್ಸು ಅಷ್ಟಾಗಿ ಎವಿಡೆನ್ಸ್ ಇಲ್ಲದೆ ಹೋದರೂ ಆ ಚಿಕಿತ್ಸೆಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಬೇರೆ ದಾರಿ ಇರೋದಿಲ್ಲ. ಅಂಥ ಸಂದರ್ಭಗಳನ್ನು ಕೂಡ ನಮಗಿರೋದ್ರಿಂದ ಸೊ ಹೀಗೆ ಈ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನು ಈ ಥರ ಕೆಲಸ ಮಾಡುತ್ತೆ. ಈಗ ಒಬ್ಬ ಹ್ಯೂಮನ್ ಬಾಡಿಗೆ ಒಂದು ಮೆಡಿಸಿನ್ ಕೊಡಬೇಕು ಅಂತಂದ್ರೆ ಅದ್ರ ಹಿಂದಿನ ಒಂದು ಟ್ರಯಲ್ ಇರ್ಬೋದು, ಎಕ್ಸ್ಪೆರಿಮೆಂಟ್ ಇರ್ಬೋದು, ಯಾವ ಪ್ರೊಸೆಸ್ ಅಲ್ಲಿ ಆಗುತ್ತೆ ಅಂತ ಸರ್? ಸೊ ಇದನ್ನು ಆ ಒಂದು ಔಷಧಿ ಕಂಡಿಡ್ತಾರೆ. ಅದು ಫಸ್ಟ್ ಅದ್ರ ಸೇಫ್ಟಿ ನೋಡ್ಕೊಳ್ತಾರೆ. ಆ ಸೇಫ್ಟಿ ಆದಮೇಲೆ ಸೊ ಇದು ಹ್ಯೂಮ್ಯಾನ್ ಟ್ರಯಲ್ಗೆ ಸೇಫ್ ಆಗಿದೆ ಅಂತ ಗೊತ್ತಾದ್ಮೇಲೆ ಆ ಔಷಧಿಯನ್ನು ಟ್ರಯಲ್ ನಡೆಸ್ತಾರೆ. ಆ ಔಷಧಿ ಯಾವ ರೀತಿ ಟ್ರಯಲ್ ನಡೆಸ್ತಾರೆ ಅಂತಂದರೆ ಅದರ ಡಬಲ್ ಬ್ಲೈಂಡಿಂಗು, ಟ್ರಿಪಲ್ ಬ್ಲೈಂಡಿಂಗ್ ಅಂತ ಮಾಡ್ತಾರೆ. ಸೊ ಆ ಔಷಧಿ ಕೊಡೋರ್ಗೂ ಕೂಡ ಯಾವುದಾದ್ರು ಔಷಧಿ ಅಂತ ಗೊತ್ತಿರಬಾರ್ದು. ಆ ಔಷಧಿ ತಗೊಳ್ಳೋ ಪೇಷಂಟ್ಗೂ ಕೂಡ ಗೊತ್ತಿರೋದಿಲ್ಲ. ಆದರೆ ಆ ಪೇಷಂಟ್ಗೆ ಇಂಥ ಔಷಧಿ ಅಂತಂದೇಳಿ ಅದು ಈ ಕಾಯಿಲೆಗೆ ವಾಸಿಯಾಗುತ್ತೆ ಅಂತ ಹೇಳಿ ಆ ಔಷಧಿ ಕೊಡ್ತಾರೆ. ಆದರೆ ಅದು ಯಾವ ಔಷಧಿ ಅಂತ ಕೂಡ ಪೇಷಂಟ್ಗೂ ಗೊತ್ತಿರೋದಿಲ್ಲ. ಮತ್ತು ಅದನ್ನು ಅಸೆಸ್ ಮಾಡೋರೇ ಬೇರೆ ಇರ್ತಾರೆ. ಅವ್ರಿಗೂ ಇದು ಯಾವ ಪೇಷಂಟು, ಯಾವ ಔಷಧಿ ತೊಗೊಂಡಿರೋ ಪೇಷಂಟು ಅಂತ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ರೀತಿ ಹಲವು ರೀತಿಯಲ್ಲಿ ನಮಗೆ ಬಯಾಸ್ಗಳನ್ನು ತಡೆ ಹಿಡಿಯೋದಕ್ಕೆ, ಅಂದರೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಹಲವು ರೀತಿಯ ಬ್ಲೈಂಡಿಂಗ್ ಟೆಕ್ನಿಕ್ ಮಾಡ್ತಾರೆ. ಮತ್ತು ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಸ್, ಈ ಥರ ಇವೆಲ್ಲ ಟ್ರಯಲ್ಸ್ ಎಲ್ಲ ಇದ್ದಾವೆ. ಸೊ ಇದರ ಒಂದು ಈ ರೀತಿಯ ಒಂದು ಪ್ರಕ್ರಿಯೆಯಿಂದ ಆ ಔಷಧಿ ಜೆನ್ಯೂನ್ ಆಗಿ ಅದು ನಮಗೆ ಸಹಾಯ ಮಾಡುತ್ತಾ ಇಲ್ವಾ ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಯಾವುದೇ ಬಯಾಸ್ ಇಲ್ದಿರ. ಅಂದರೆ ಈ ಒಂದು ಮೆಡಿಸಿನ್ ಬರೋದಕ್ಕೆ ಅದರದೇ ಆದ ಒಂದು ಟೈಮ್ ತಗೊಳುತ್ತೆ. ಅಂದರೆ ಒಂದು ಔಟ್ಪುಟ್ ಬರೋಷ್ಟಲ್ಲ ಒಂದು ಟೈಮ್ ಅಂತ ಸಮಸ್ಯೆ ತಗೊಳುತ್ತೆ. ಬಟ್ ಈಗ ಒಂದು ಪ್ಯಾಂಡಮಿಕ್ ಟೈಮ್ ಅಂತ ಬರ್ತದೆ. ಎಕ್ಸಾಂಪಲ್ ಕೊರೋನಾ ಇರ್ಬೋದು, ಎಬೋಲೋ, ಈ ಥರ ಒಂದು ಸಮಸ್ಯೆಗಳು ಬಂದಾಗ ಸೊ ಮೆಡಿಸಿನ್ ಸಡನ್ ಆಗಿ ಕಂಡು ಹಿಡಿಬೇಕಾಗುತ್ತೆ, ಬೇಗ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಸೊ ಹ್ಯೂಮನ್ ಕೊಡಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಮೆಡಿಸಿನ್ದು ಯಾವ ಥರ ಎಕ್ಸ್ಪೆರಿಮೆಂಟ್ ನಡೀತದೆ, ಮತ್ತು ಅಷ್ಟು ಫಾಸ್ಟಾಗಿ ಕೊಡೋದ್ರಿಂದ ಏನಾದರೂ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅಂತ?
ಅದರದ್ದು ಸೇಫ್ಟಿ ಇರುವಂಥ ಮೆಡಿಸಿನ್ಗಳನ್ನು ಮಾತ್ರ ಈಗ ಆಲ್ರೆಡಿ ಆ ಔಷಧಿಗಳ ಬೇರೆ ಕಾಯಿಲೆಗಳಿಗೆ ಬಳಸ್ತಾ ಇರ್ತಾರೆ. ಅಂಥ ಔಷಧಿಗಳನ್ನು ಮಾತ್ರ ಬಳಸೋದಕ್ಕೆ ಅವಕಾಶ ಆಗುತ್ತೆ. ಸೊ ಬಟ್ ಅವಾಗೇ ಕಂಡುಹಿಡಿದು ಔಷಧಿ ಮಾಡುವಂಥ ಔಷಧಿಗಳನ್ನು ಆ ಸಂದರ್ಭದಲ್ಲೂ ಯಾರು ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಔಷಧಿನ ಈಗ ಒಂದು ಔಷಧಿ ಬೇರೆ ಕಾಯಿಲೆಗಳಿಗೆ ಬಳಸ್ತಾ ಇರ್ತಾರೆ. ಅದೇ ಔಷಧಿನ ಈ ಕಾಯಿಲೆಗೂ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ಅಂಥ ಔಷಧಿಗಳನ್ನ ಬಳಸ್ತೀವಿ. ಆದರೆ ಹೊಸದಾಗಿ ಕಂಡುಹಿಡಿದಿರೋ ಔಷಧಿಯನ್ನ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಯಾರೂ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಒಂದು ಒಳ್ಳೆ ಎವಿಡೆನ್ಸ್ ಇದ್ರೇನೆ ಅದು ಮಾರ್ಕೆಟಿಗೆ ಬರೋದು. ಓಕೆ, ಈಗ ಸಾಕಷ್ಟು ವರದಿಗಳು ನೋಡ್ತಾ ಇರ್ತೀವಿ. ಫಸ್ಟ್ ಲೈನ್ ಟ್ಯಾಬ್ಲೆಟ್ಸು ಬ್ಯಾನ್ ಮಾಡಿದ್ರು ಕೂಡ ಒಂದಷ್ಟು ಕಡೆ ಟ್ಯಾಬ್ಲೆಟ್ನ ಮತ್ತೆ ಡಾಕ್ಟರ್ಗಳು ಬರೀತಿರ್ತಾರೆ. ಸೊ ಇದು ಬರೆಯೋದ್ರ ಹಿಂದೆಗಡೆ ಏನಾದರೂ ಸತ್ಯಾಂಶ ಇದೆಯಾ ಅಂತ? ಬ್ಯಾನ್ ಆಗಿರೋ ಮೆಡಿಸಿನ್ನ ಯಾರು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಬ್ಯಾನ್ ಆಗಿರೋ ಮೆಡಿಸಿನ್ನ ಬರೆಯೋದಿಲ್ಲ. ಬಹುಶಃ ಇದು ಒಂಥರ ನಿಮಗೆ ಅದು ಎಲ್ಲೋ ಒಂದು ಮಿಸ್ಇನ್ಫಾರ್ಮೇಷನ್ ಇರ್ಬೋದು ಅನಿಸುತ್ತೆ. ಇನ್ನೊಂದೇನು ಅಂದರೆ ಕೆಲವು ಸಲ ಬ್ಯಾನ್ ಆಗಿರೋ ಔಷಧಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಿಸ್ಕ್ರೈಬ್ ಆಗಿರುತ್ತೆ. ಅದು ಹೇಗೆ ಅಂತಂದರೆ ಅದ್ರ ಸ್ಟಾಕ್ ಮುಗಿಯೋವರೆಗೂ ಅಂಥರ ಇರುತ್ತೆ. ಬಟ್ ಅದು ಬ್ಲ್ಯಾಕ್ ಮಾರ್ಕೆಟಲ್ಲೋ ಆ ಥರ ಏನೋ ಒಂದು ರೀತಿಯಲ್ಲಿ ಅದು ಹೋಗುತ್ತೆ. ಬಟ್ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬ್ಯಾನ್ ಆಗಿತ್ತು ಅಂತಂದರೆ ನಾವು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಆಪರೇಷನ್ ವಿಚಾರಕ್ಕೆ ನಾವು ಬರೋದಾದ್ರೆ ಸರ್, ಇತ್ತೀಚೆಗೆ ಸಾಕಷ್ಟು ಬಹುಪಾಲು ಒಂದು ಕಾಯಿಲೆಗಳಿಗೆ ಡಾಕ್ಟರ್ಗಳು ಆಪರೇಷನ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಕೆಲವೊಂದು ಕಡೆ ನಾವು ಕೇಳ್ಪಟ್ಟಂಗೆ ನೆಸಿಟಿ ಇಲ್ಲದೆ ಇದ್ರೂ ಡಾಕ್ಟರ್ಗಳು ಕೆಲವು ಟೈಮಲ್ಲಿ ಫೋರ್ಸಬಲ್ಲಿ ಆಪರೇಷನ್ಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಇದು ಯಾಕೆ ಆಗುತ್ತೆ ಒಂದು ವೈದ್ಯರ ಒಂದು ಲೋಕದಲ್ಲಿ ಅಂತ? ಇದು ಸ್ವಲ್ಪ ಮಟ್ಟಿಗೆ ನಿಜ ಇದೆ. ಆದ್ರೂ ಎಷ್ಟು ಜನ ನಾವು ಆಪರೇಷನ್ನೇ ಮಾಡಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ, ಅಥವಾ ಎಷ್ಟು ಜನ ನಿಮ್ಗೆ ಆಪರೇಷನ್ ಬೇಡ ನಾವು ಹೀಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದರೆ ಅವ್ರು ಒಪ್ಕೊಳ್ತಾರೆ. ಸೊ ಇವತ್ತಿನ ದಿವಸ ಸ್ವಲ್ಪ ಯಾರನ್ನ ಕಂಡೀಷನ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಡಾಕ್ಟರ್ಗಳು ಪೇಷಂಟ್ಗಳನ್ನ ಕಂಡೀಷನ್ ಮಾಡಿದ್ದಾರೆ, ಆಪರೇಷನ್ನೇ ಮಾಡಿಸ್ಕೋ ಸರಿ ಹೋಗುತ್ತೆ ಅನ್ನೋ ರೀತಿ, ಅಥವಾ ಪೇಷಂಟ್ಗಳು ಇಲ್ಲ ನಮ್ಗೆ ಆಪರೇಷನ್ ಮಾಡಲೇಬೇಕು ಅನ್ನೋ ಥರ ಅಂತಂದು ಹೇಳ್ಬಿಟ್ಟು ಡಾಕ್ಟರ್ಗಳನ್ನ ಆಪರೇಷನ್ ಮಾಡೋದಕ್ಕೆ ಕಂಡೀಷನ್ ಮಾಡಿದ್ದಾರೆ. ಇದು ಗೊತ್ತಾಗ್ತಾ ಇಲ್ಲ. ಮೊಟ್ಟೆಯಿಂದ ಕೋಳಿಯಿಂದ ಮೊಟ್ಟೆನ ಅಂತ ಹೇಳೋಕ್ಕಾಗಲ್ಲ. ನಾನು ಕೂಡ ನಮ್ಮ ಪ್ರಾಕ್ಟೀಸಲ್ಲಿ ತುಂಬ ಜನಕ್ಕೆ ಸಪೋಸ್ ಒಂದು ಮೊಣಕಾಲಿಂದ ಕೆಳಗಡೆ ಲೆಗ್ ಫ್ರಾಕ್ಚರ್ ಕ್ಲೋಸ್ಡ್ ಅಂದರೆ ಯಾವುದೇ ಓಪನ್ ಆಗಿಂತ ಇರೋಂಥ ಅಂಥ ಫ್ರಾಕ್ಚರ್ನ ನಾವು ಸುಲಭವಾಗಿ ಸಿಮೆಂಟ್ ಕಟ್ಟಲ್ಲೇ ಟ್ರೀಟ್ಮೆಂಟ್ ಮಾಡಬಹುದು. ನಾವು ಅವರಿಗೆ ಆಪ್ಷನ್ ಕೊಡ್ತೀವಿ. ತುಂಬ ಜನ ಒಪ್ಕೊಳ್ಳೋದಿಲ್ಲ, ಇಲ್ಲ ಆಪರೇಷನ್ನೇ ಮಾಡಿಬಿಡಿ ಬೇಗ ರಿಕವರಿ ಆಗುತ್ತೆ ಅಂತ ಅನ್ನೋ ಒಂದು ಅವರ ನಂಬಿಕೆ. ಸೊ ಈ ಸಿಮೆಂಟ್ ಕಟ್ಟಾದರೆ ಒಂದು ಸಣ್ಣ ಪುಟ್ಟ ನೋವುಗಳಿರುತ್ತೆ, ಒಂದು 15 ದಿವಸ 1 ತಿಂಗಳವರೆಗೂ. ಆ ನೋವನ್ನು ಕೂಡ ಅವರು ತಡ್ಕೊಳ್ಳೋವಂಥ ಒಂದು ಇದಿರೋದಿಲ್ಲ. ನಿಮ್ಮ ಒಂದು ಫೀಲ್ಡ್ ವಿಚಾರಕ್ಕೆ ಬರ್ತಾರೆ, ಆರ್ಥೋಪೆಟಿಕ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಕಾಲದಲ್ಲಿ ಕಾಲು ಮುರಿದ್ರೆ ಏನಾದರೂ ಪ್ರಾಬ್ಲಮ್ ಬಂದಂದ್ರೆ ಮೊಳೆ ಸಂಬಂಧ ಒಂದು ಕಟ್ ಹಾಕ್ಸ್ಕೊಂಡು ಕ್ಯೂರ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಸೊ ಇವತ್ತು ಒಬ್ಬ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಈ ಥರ ಪ್ರಾಬ್ಲಮ್ ಇದೆ ಅಂತಂದಾಗ ಇಮಿಡಿಯೇಟ್ ಅವರು ಆಪರೇಷನ್ಗೆ ಸಜೆಸ್ಟ್ ಮಾಡ್ತಾರೆ, ಅಥವಾ ರಾಡ್ ಹಾಕ್ತೀನಿ ಅಥವಾ ಇನ್ನೊಂದೇನೋ ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಲಕ್ಷ ಚಾರ್ಜ್ ಆಗುವಂಥ ಸಾಧ್ಯತೆಗಳು ತುಂಬ ನೋಡ್ತಾ ಇರ್ತೀವಿ. ಸೊ ಇದು ಯಾವ ಮಟ್ಟಕ್ಕೆ ಎಕ್ಸ್ಪೆಂಡ್ ಆಗಿದೆ? ಸೊ ಇದು ಎಷ್ಟು ಸರಿ ಅನ್ಸುತ್ತೆ ಸರ್? ಅದೇ ಹೇಳಿದ್ನಲ್ಲ, ಇದು ಯಾರನ್ನು ಕಂಡೀಷನ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಒಂದು ರೀತಿನಲ್ಲಿ ಒಂದು ಒಳ್ಳೆ ಕಮ್ಯುನಿಕೇಷನಿಂದ ನಾವು ಈ ಪ್ರಾಬ್ಲಮನ್ನು ಸರಿಪಡಿಸ್ಕೋಬಹುದು. ಅದು ಆಪ್ರೇಷನ್ ಅಂದ ತಕ್ಷಣ ಯಾವಾಗಲೂ ಅದು ಬ್ಯಾಡ್ ಅಂತಂದು ಅಲ್ಲ, ಅಥವಾ ಆಪ್ರೇಷನ್ ಪ್ರತಿಯೊಂದಕ್ಕೂ ಆಪ್ರೇಷನ್ನು ಮಾಡಿನೇ ಸರಿಪಡಿಸ್ಬೇಕು ಅಂತಂದು ಅಲ್ಲ. ಸೊ ಪೇಷಂಟು ಮತ್ತು ವೈದ್ಯರ ನಡುವೆ ಅವರ ಒಂದು ಕಮ್ಯುನಿಕೇಷನ್ ಮುಖಾಂತರ ಅದರಿಂದ ಈಗ ಒಂದು ಫ್ರಾಕ್ಚರ್ ಆಗಿದೆ, ಅದನ್ನು ಯಾವ್ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬಹುದು ಅಂತ ಕಮ್ಯುನಿಕೇಷನ್ ಮಾಡಿದಾಗ ಅವ್ರು ತೀರ್ಮಾನ ಮಾಡ್ತಾರೆ. ಪೇಷಂಟ್ ಏನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರ ವೈದ್ಯರು ಹೋಗ್ತಾರೆ. ಜೊತೆಗೆ ನಾವು ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇನ್ನಷ್ಟು ಮುಂದಿನ ಹಂತಕ್ಕೆ ಬೆಳೆಯೋದಕ್ಕೂ ಸಾಧ್ಯ ಆಗೋದು. ಒಂದು ಮೆಡಿಸಿನ್ ಎವಲ್ಯೂಷನ್ ಆಗಬೇಕು ಅಂತಂದರೆ ಸ್ವಲ್ಪ ಬೇಕಿರೋದು ಎಲ್ಲ ಆಗ್ತಾ ಇರುತ್ತೆ. ಇದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಅನಲೈಸ್ ಮಾಡೋದಕ್ಕಿಂತ ಅನಲೈಸ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಸಪೋಸ್ ಉದಾಹರಣೆಗೆ ACL ಸರ್ಜರಿ, ACL ಇಂಜುರಿ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ACL ಒಂದು ಇಂಟ್ಯಾಕ್ಟ್ ACL ತುಂಬ ಮುಖ್ಯ. ಯಾಕೆಂದರೆ ಅವನೆಲ್ಲ ಒಂದು ಮತ್ತೆ ಭಾಗವಹಿಸಬೇಕು ಅಂತಂದರೆ. ಅದೇ ಒಂದು ACL ಇಂಜುರಿ ಒಬ್ಬ ಮಿಡ್ಲ್ ಕ್ಲಾಸ್ ಪರ್ಸನ್ನು, ಅಂದರೆ ಸಪೋಸ್ ಒಂದು 35-40 ವರ್ಷದ ವಯಸ್ಸಿನ ವ್ಯಕ್ತಿ ಏನಂತ ಹೆವಿ ಫಿಸಿಕಲ್ ಆಕ್ಟಿವಿಟಿ, ಪಿವೋಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಅಂದರೆ ಕಬಡ್ಡಿ ಆಟ ಆಡೋದು ಆ ಥರದ ಆಕ್ಟಿವಿಟೀಸ್ ಏನಿಲ್ಲ ಅಂಥವ್ರಿಗೆ ACL ಲಿಗಾಮೆಂಟ್ ಇಂಜುರಿ ಆದರೆ ಅವರಿಗೆ ಸರ್ಜರಿ ಅವಶ್ಯಕತೆ ಏನಿಲ್ಲ.
ಆ ಸರ್ಜರಿ ಮಾಡೋದ್ರಿಂದನೂ ಮಾಡದೇ ಇರೋದ್ರಿಂದನೂ ಔಟ್ಕಮ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಓಕೆ. ಯಾಕೆಂದರೆ ರ್ಯಾಂಡಮೈಸ್ ಕಂಟ್ರೋಲ್ ಸ್ಟಡೀಸ್ ಕೆಲವು ಹೇಳಿದ್ದಾವೆ. ಆ, ನೀವು ಆಕ್ಟಿವಿಟೀಸ್ ನಿಮಗೆ ಡಿಮ್ಯಾಂಡಿಂಗ್ ಇದ್ದರೆ ಮಾತ್ರ ಸರ್ಜರಿ ಅವಶ್ಯಕತೆ ಬರುತ್ತೆ. ಬಟ್ ನಿಮಗೆ ಅಷ್ಟು ಡಿಮ್ಯಾಂಡ್ ಇಲ್ಲ, ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತೀವಿ, ನೀವು ಪಿವೋಟಿಂಗ್ ಆಕ್ಟಿವಿಟೀಸ್ ನಾವು ಏನು ಮಾಡೋದಿಲ್ಲ, ನಾವು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಎಕ್ಸಸೈಸ್ ಅದಕ್ಕೆ ಆದಂಥ ಎಕ್ಸಸೈಸ್ಗಳಿದೆ ಎಲ್ಲ ಮಾಡ್ಕೊಂಡಿರ್ತೀವಿ ಅಂತಂದರೆ ಅವರಿಗೆ ಅವಶ್ಯಕತೆನೇ ಇರೋದಿಲ್ಲ. ಆದ್ರೂ ಏನಾಗ್ತಾ ಇದೆ, ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟು ಆಪ್ರೇಷನ್ಗಳು ಆಗ್ತಾ ಇರ್ತವೆ. ಇದು ಏನಾಗುತ್ತೆ ಅಂದರೆ ಅವ್ರಿಗೆ ಮಾಡ್ದಿರ ಬರೀ ಇವ್ರಿಗೆ ಮಾತ್ರ ಮಾಡೋಕ್ಕೆ ಹೋದರೆ ಇವ್ರಿಗೆ ಮಾಡಬೇಕಾಗಿರೋ ಸ್ಕಿಲ್ಸ್ ಎಲ್ಲಿಂದ ಬರುತ್ತೆ? ಮಾಡ್ತಾ ಇದ್ರೆ ತಾನೇ ಡಾಕ್ಟರ್ಗಳಿಗೆ ಸ್ಕಿಲ್ಸ್ ಇರೋದು. ಸೊ ಅದೊಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಸರಿ ತಪ್ಪುಗಳನ್ನ ನೋಡೋದು ತುಂಬಾ ಒಂದು ಕಷ್ಟವಾದ ವಿಷಯ. ಅಂದ್ರೆ ಮುಖ್ಯವಾಗಿ ACL ಟ್ರೀಟ್ಮೆಂಟ್ಗೆ ಸಾಕಷ್ಟು ಹಣ ಖರ್ಚಾಗೋ ಸಾಧ್ಯತೆ ಇರ್ತದ. ಮಿಡ್ಲ್ ಕ್ಲಾಸ್ ಜನ ಅದನ್ನ ಪಡ್ಕೊಳಕ್ ಕಷ್ಟ ಆಗುತ್ತೆ ಹೆಂಗೆ ಅಂತ? ಹೌದು, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಷ್ಟನೇ ಅನಿಸುತ್ತೆ. ಈಗ ನಾವು ACL ಬಗ್ಗೆ ಒಂದು ನ್ಯಾಚುರಲ್ ಹಿಸ್ಟ್ರಿನ ಮತ್ತು ಅದು ರಿಸರ್ಚ್ದ ಎವಿಡೆನ್ಸನ್ನ ತಿಳ್ಕೊಂಡ್ರೆ ಸ್ವಲ್ಪ ನಮ್ಮಲ್ಲಿ ಕೆಲವರಲ್ಲಿರೋ ಆತಂಕನೂ ಕಡಿಮೆ ಮಾಡಬಹುದು. ಹೇಗೆ ಅಂತಂದರೆ, ಈ ACL ಇಂಜುರಿ ಆಗಿರುತ್ತಲ್ಲ, ಅದು ನಾವು ಟ್ರೀಟ್ಮೆಂಟ್ ಕೊಡ್ದಿರೇ ನಾವು ಹಂಗೆ ಟ್ರೀಟ್ಮೆಂಟ್ ಇದು ಮಾಡಿದಾಗ ಕೆಲವೊಂದು ಆ್ಯಕ್ಟಿವಿಟೀಸನ್ನು ರೆಸ್ಟ್ರಿಕ್ಟ್ ಮಾಡಿ ಇದು ಮಾಡ್ಕೊಂಡು ಹೋದಾಗ, ಅಥವಾ ಅದೇ ಇನ್ನೊಬ್ಬ ವ್ಯಕ್ತಿಗೆ ACL ರೀಕನ್ಸ್ಟ್ರಕ್ಷನ್ ಮಾಡಿದಾಗ ಇಬ್ಬರು ಕೂಡ 5 ವರ್ಷಕ್ಕೆ ಸೇಮ್ ಲೆವೆಲ್ ರೀಚ್ ಆಗ್ತಾರೆ. ಸೊ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ರಿಸರ್ಚ್ಗಳು ಹೇಳ್ತವೆ. ಅಷ್ಟೇ ಅಲ್ಲ, ಒಂದು ವೇಳೆ ACL ಇಂದ ತುಂಬ ಉಪಯೋಗ ಆಗಿದೆ ಅಂತಂದರೆ ಅಂಥ ರಿಸರ್ಚ್ಗಳ ಕ್ವಾಲಿಟಿ ಅಷ್ಟೊಂದು ಹೈ ಇರೋದಿಲ್ಲ. ಅಂದರೆ ಒಂಥರ ಒಂದು ಪ್ರಾಸ್ಪೆಕ್ಟಿವ್ ಸ್ಟಡೀಸ್ ಆಗಿರ್ತವೆ, ಈ ಥರ ರ್ಯಾಂಡಮೈಸ್ ಆಗಿರಲ್ಲ. ರ್ಯಾಂಡಮೈಸೇಷನ್ ಅಂತಂದರೆ, ಈಗ ACL ಇಂಜುರಿ ಆಗಿ ಬರ್ತಾನೆ, ಒಂದು 1000 ಜನ ಪೇಷಂಟ್ಗಳನ್ನು ನಾವು ಟಾರ್ಗೆಟ್ ಇಟ್ಕೊಡ್ತೀವಿ ರಿಸರ್ಚಲ್ಲಿ. ಒಂದು 500 ಚೀಟಿಗಳನ್ನು ಸರ್ಜರಿ ಬೇಕು ಅಂತ ಬರೆದು ಮಡಿಚಿಬಿಟ್ಟು ಬಾಕ್ಸಲ್ಲಿ ಹಾಕ್ತೀವಿ, ಡಬ್ಬದಲ್ಲಿ ಹಾಕ್ತೀವಿ. ಇನ್ನೊಂದು 500ಕ್ಕೆ ಸರ್ಜರಿ ಬೇಡ ಅಂತಂದೇಳಿ ಡಬ್ಬದಲ್ಲಿ ಹಾಕ್ತೀವಿ. ಸೊ ಪೇಷಂಟ್ ವಾಕಿನ್ ಆದಾಗ ಆ ವ್ಯಕ್ತಿಗೆ ಒಂದು ಚೀಟಿ ತೊಗೊಳಪ್ಪ, ಎಲ್ಲ ಮಿಕ್ಸ್ ಮಾಡಿದ್ವಿ, ಒಂದು ಚೀಟಿ ತೊಗೊಳಪ್ಪ ಅಂತ ಹೇಳ್ತೀವಿ. ಆ ಚೀಟಿ ತೊಗೊಂಡಾಗ ಆ ವ್ಯಕ್ತಿ ಸರ್ಜರಿ ಬೇಡ ಅಂತ ಇರುತ್ತೆ. ಆತ ಶ್ರೀಮಂತನಾಗಿರ್ಬೋದು, ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಕ್ಕೆ ಕೆಪಾಸಿಟಿ ಇದ್ರೂ ಸರ್ಜರಿ ಬೇಡ ಮಾಡಿಕೊಡ್ದು. ಸೊ ಅದನ್ನ ಫಾಲೋ ಅಪ್ ಮಾಡಬೇಕು. ಇನ್ನೊಬ್ಬರಿಗೆ ಬಡವನಾಗಿದ್ರು ಅವನಿಗೆ ಸರ್ಜರಿ ಬೇಕು ಅಂದಾಗ ಸರ್ಜರಿ ಮಾಡಿರ್ಬೇಕು. ಈ ತರ ರ್ಯಾಂಡಮೈಸೇಷನ್ ಮಾಡಿ ರಿಸರ್ಚ್ ಮಾಡಿದಾಗ ಅದರಿಂದ ಬರೋ ಔಟ್ಕಮ್ ಅನ್ನ ಸ್ವಲ್ಪ ನಂಬಬಹುದು. ತುಂಬಾ ರಿಸರ್ಚ್ಗಳು ಈ ತರ ರಿಸರ್ಚ್ಗಳು ಆಗಿರೋದಿಲ್ಲ. ಈ ತರ ರಿಸರ್ಚ್ಗಳು ಏನ್ ಹೇಳ್ತವೆ ಅಂತಂದ್ರೆ, ರ್ಯಾಂಡಮೈಸ್ಡ್ ರಿಸರ್ಚ್ಗಳು, ಸೊ ಎರಡಕ್ಕೂ ಏನು ಅಂತ ವ್ಯತ್ಯಾಸ ಇಲ್ಲ ಅಂತ. ಆದ್ರೆ ಸ್ವಲ್ಪ ಮಟ್ಟಿಗೆ ಟೆಂಪರರಿಯಾಗಿ ಒಂದಷ್ಟು ವರ್ಷಗಳ ಕಾಲ ಸ್ಟೆಬಿಲಿಟಿ ಕೊಡುತ್ತೆ. ಬಯೋಮೆಕ್ಯಾನಿಕಲ್ ಸ್ಟೆಬಿಲಿಟಿ ಎಸ್ಟಾಬ್ಲಿಷ್ ಆಗುತ್ತೆ ACL ರೀಕನ್ಸ್ಟ್ರಕ್ಷನ್ ಮಾಡಿದಾಗ. ಸೊ ಆ ರೀತಿ ಒಂದು ಅಡ್ವಾಂಟೇಜ್ ಇದೆ. ಅದು ಬಿಟ್ಟರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಈ ACL ಸರ್ಜರಿ ಮುಖ್ಯವಾಗಿ ಏನಕ್ಕೆ ಮಾಡಬೇಕು ಅಂತ ನೋಡೋದಾದರೆ, ಆರ್ಥ್ರೈಟಿಸ್ನ ಪ್ರಿವೆಂಟ್ ಮಾಡಬೇಕು. ACL ಇಂಜುರಿ ಆದಾಗ ಆರ್ಥ್ರೈಟಿಸ್ ಆಗುತ್ತೆ ಸ್ವಲ್ಪ ಬೇಗನೆ. ಬೇರೆ ACL ಇಂಜುರಿ ಆಗಿಲ್ಲದೆ ಇರೋ ಮೊಣಕಾಲಿಗೆ ಕಂಪೇರ್ ಮಾಡಿದಾಗ ACL ಇಂಜುರಿ ಆಗಿರೋ ಮೊಣಕಾಲು ಬೇಗ ಆರ್ಥ್ರೈಟಿಸ್ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕು. ಬಟ್ ಈ ACL ಸರ್ಜರಿ ಅದನ್ನು ಪ್ರಿವೆಂಟ್ ಮಾಡೋದಿಲ್ಲ. ಸೊ ಅಂಥ ಪರಿಸ್ಥಿತಿನಲ್ಲಿ ACL ಸರ್ಜರಿ 100% ಅವಶ್ಯಕತೆ ಇದೆಯಾ ಅಂತ ನಾವು ರೆಕಮೆಂಡೇಶನ್ನು ಮಾಡೋಕ್ಕಾಗೋದಿಲ್ಲ. ಅದು ಪೇಷಂಟು ಮತ್ತು ವೈದ್ಯರ ನಡುವೆ ಒಂದು ಕಮ್ಯುನಿಕೇಷನ್ ಮುಖಾಂತರ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ನನ್ನ ಗಮನಕ್ಕೆ ಒಂದು ವಿಚಾರ ಬಂತು, ಅಂದರೆ ನಿಮ್ಮ ಹಾಸ್ಪಿಟಲಲ್ಲಿ ಓಝೋನ್ ಟ್ರೀಟ್ಮೆಂಟ್ ಅನ್ನೋ ಒಂದು ಹೊಸ ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಏನು ಸರ್ ಓಝೋನ್ ಟ್ರೀಟ್ಮೆಂಟ್ ಅಂದರೆ? ಯಾವ ಕಾಯಿಲೆಗೆ ಇದು ಜಾಸ್ತಿ ಯೂಸಸ್ ಇದೆ ಅಂತ? ಓಝೋನು, ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಓಝೋನ್ ಲೇಯರ್ ಇದೆ. ಎಸ್. ಸೊ ಇಟ್ ಪ್ರಿವೆಂಟ್ಸ್ UVC, UVB ಲೈಟನ್ನು ಅರ್ಥಕ್ಕೆ ರೀಚ್ ಆಗದೆ ಇರೋ ಹಾಗೆ ಅದು ಪ್ರಿವೆಂಟ್ ಮಾಡುತ್ತೆ. ಇಟ್ ಈಸ್ ಎ ಪ್ರೊಟೆಕ್ಟಿವ್ ಲೇಯರು. ಸೊ ಅದೇ ಓಝೋನ್ನೇ ನಾವಿಲ್ಲಿ ಮೆಡಿಕಲ್ನಲ್ಲಿ ಬಳಸೋದು. ಸೊ ಮೆಡಿಕಲ್ ಓಝೋನ್ ಅಂತ ಹೇಳ್ತೀವಿ. ಅದು ಆಕ್ಸಿಜನ್ನ ಒಂದು ಮಿಷಿನ್ ಮುಖಾಂತರ ಪಾಸ್ ಮಾಡಿದಾಗ ಅದು ಓಝೋನ್ ನಾವು ಪಡ್ಕೊಳ್ತೀವಿ. ಓಝೋನ್ ಇಸ್ ಎ ಗ್ಯಾಸಿಯಸ್ ಫಾರ್ಮ್ ಇರುತ್ತೆ. ಅದು ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂದರೆ, ಅದನ್ನು ನಾವು ಹಲವು ರೂಪಗಳಲ್ಲಿ ನಾವು ಕೊಡ್ಬೋದು. ಅದು ಕೊಟ್ಟಾಗ ನಮ್ಮ ದೇಹದ ಇನ್ಫ್ಲಮೇಷನ್ ಪಾತ್ವೇಸನ್ನು ಮಾಡಿಫಿಕೇಶನ್ ಮಾಡುತ್ತೆ. ಸೊ NF-kB ಪಾತ್ವೇನ, ಅದು ಹಾರ್ಮ್ಫುಲ್ ಇನ್ಫ್ಲಮೇಟರಿ ಪಾತ್ವೇ, ಅದನ್ನು ಡೌನ್ ರೆಗ್ಯುಲೇಷನ್ ಮಾಡುತ್ತೆ. NRE ಮತ್ತು AR ಪಾತ್ವೇನ ಅಪ್ ರೆಗ್ಯುಲೇಟ್ ಮಾಡುತ್ತೆ. ಅದು ಪ್ರೋ ಹೀಲಿಂಗ್. ಅದು ಕೂಡ ಇನ್ಫ್ಲಮೇಟರಿ ಪಾತ್ವೇನೆ, ಬಟ್ ಪ್ರೋ ಹೀಲಿಂಗ್. ಸೊ ಬೇಗ ಗುಣಪಡಿಸುವಂತಹ. ಯಾವ ಕಾಯಿಲೆಯವರು ತುಂಬಾ ಇದು ಓಝೋನ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತದೆ? ಇದು ಸಕ್ಕರೆ ಕಾಯಿಲೆ ಇರೋರಿಗೆ, ರಕ್ತನಾಳಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಮಾಡಿ ರಕ್ತನಾಳಗಳ ಚಲನೆಯನ್ನು ಚೆನ್ನಾಗಿ ವೃದ್ಧಿ ಮಾಡುತ್ತೆ. ಆಗ ಮಾಂಸದಲ್ಲಿ
ಆ ಮಾಂಸದ ಆರೋಗ್ಯ, ನಮ್ಮ ಮಸಲ್ಸ್ ಹೆಲ್ತು ಇಂಪ್ರೂವ್ ಆಗುತ್ತೆ. ರುಮೆಟಾಯ್ಡ್ ಆರ್ಥೈಟಿಸ್, ಆಟೋಇಮ್ಯೂನ್ ಕಂಡೀಷನ್ಸ್, ರುಮೆಟಾಯ್ಡ್ ಆರ್ಥೈಟಿಸು, ಈ ಡಯಾಬಿಟಿಕ್ ವೂಂಡ್ಗಳಲ್ಲಿ ಮತ್ತು ತುಂಬ ಕಂಡೀಷನ್ಗಳಲ್ಲಿ ಇದು ಸಹಾಯ ಮಾಡುತ್ತೆ. ಓಕೆ. ಸೊ ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ನಿಮ್ಮ ಹಾಸ್ಪಿಟ್ಲು ಇದೊಂದೇ ಕಡೆನ ಓಝೋನ್ ಟ್ರೀಟ್ಮೆಂಟ್ ಇರೋದು ಅಥವಾ ಬೇರೆ ಬೇರೆ ಬಹುಶಃ ಇಲ್ಲಿ ನಮ್ಮಲ್ಲಿ ಮಾತ್ರ ಇದೆ. ಸೊ ಇಲ್ಲಿ ನಾವು ಒಂದು ಒಳ್ಳೆ ರಿಸಲ್ಟ್ ಅನ್ನ ನೋಡ್ತಾ ಇದ್ವಿ, ಎಸ್ಪೆಷಲಿ ಡಯಾಬಿಟಿಕ್ ವೂಂಡ್ಸಲ್ಲಿ. ಡಯಾಬಿಟಿಕ್ ವೂಂಡ್ಸಲ್ಲಿ ಇದು ಹೇಗೆ ಸಹಾಯ ಮಾಡುತ್ತೆ ಅಂದರೆ, ಡಯಾಬಿಟಿಕ್ ಅಲ್ಸರ್ ಹೇಗಾಗುತ್ತೆ ಅಂದರೆ ರಕ್ತಚಲನೆ ಸರಿಯಾಗಿ ಆಗ್ತಾ ಇರಲ್ಲ ಅಲ್ಲಿ. ನಾವೇನೇ ಅಲ್ಲಿ ಇನ್ಫೆಕ್ಷನು ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ರಕ್ತ ಸರಿಯಾಗಿ ಅಲ್ಲಿ ಹರಿತಾ ಇಲ್ಲದೆ ಇದ್ರೆ ನಾವು ಕೊಟ್ಟ ಆಂಟಿಬಯೋಟಿಕ್ ಅಲ್ಲಿ ರೀಚ್ ಆಗೋದಿಲ್ಲ. So ಹಾಗೆ ಸೊ ಇದು ಈ ಓಝೋನ್ ಕೊಡೋದ್ರಿಂದ ಎಂಡೋಥಿಲಿಯಲ್ ಡಿರೈವ್ಡ್ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಮಾಡುತ್ತೆ, ರಕ್ತನಾಳಗಳು ಓಪನ್ ಆಗುತ್ತೆ. ಸೊ ರಕ್ತ ಚಲನೆ ಸರಾಗುತ್ತೆ. ಎರಡನೇದು ಈ ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಅಂತ ಹೇಳ್ತೀವಿ. ಈ ಹಿಮೋಗ್ಲೋಬಿನ್ ಆಕ್ಸಿಜನ್ ತಗೊಂಡು ಆ ಟಿಶ್ಯೂಗೆ ಹೋಗುತ್ತೆ. ಆ ರೈಟ್ ಸೈಡ್ ಶಿಫ್ಟ್ ಆದಾಗ ಆಕ್ಸಿಜನ್ನ ಬೇಗ ಆ ಟಿಶ್ಯೂಗೆ ಡೆಲಿವರಿ ಮಾಡುತ್ತೆ. ಮೂರನೇದು ರಿಯೋಲಾಜಿಕಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಆ ಕೆಂಪು ರಕ್ತ ಕಣಗಳು ಸಣ್ಣದಾಗಿರೋ ರಕ್ತನಾಳ ಮುಖಾಂತರ ಪಾಸ್ ಆಗುವಷ್ಟು ಫ್ಲೆಕ್ಸಿಬಿಲಿಟಿ ಬರುತ್ತೆ ಆ ಕೆಂಪು ರಕ್ತ ಕಣಗಳಿಗೆ. ಸೊ ಅವಳು ಅಲ್ಲಿಗೆ ರೀಚ್ ಆಗ್ತವೆ, ಆಕ್ಸಿಜನ್ ಕೊಡುತ್ತೆ, ಬರುತ್ತೆ. ಸೊ ಅಲ್ಲಿಗೆ ಸೊ ಇಷ್ಟೆಲ್ಲ ಕ್ರಿಯೆಗಳು ನಡೆಯುವಾಗ ಜೊತೆಗೆ ಇನ್ಫ್ಲಮೇಷನ್ ಓವರ್ ಆಲ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇವೆಲ್ಲ ಆಗೋದ್ರಿಂದ ಆ ಗಾಯಗಳು ಬೇಗ ವಾಸಿ ಆಗ್ತವೆ ಮತ್ತು ಚೆನ್ನಾಗಿ ಎಫೆಕ್ಟಿವ್ ಆಗಿ ಹೀಲ್ ಆಗ್ತವೆ. ಇದೊಂದು ಒಂದು ಕ್ರೈಸಿಸ್ ನ ದಾಟೋದಕ್ಕೆ ಇದು ಸಹಾಯ ಮಾಡುತ್ತೆ. ಆದ್ರೆ ಇದೇ ಮೇನ್ ಟ್ರೀಟ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕಾಂಪ್ಲಿಮೆಂಟರಿ ಟ್ರೀಟ್ಮೆಂಟ್ ಆಗಿ ನಾವು ನೋಡ್ಬೇಕಾಗುತ್ತೆ. ರೆಸ್ಪಾನ್ಸ್ ಯಾವ ತರ ಬರ್ತಿದೆ ಸರ್? ತುಂಬಾ ಚೆನ್ನಾಗಿದೆ ಇದರಿಂದ. ತುಂಬಾ ಜನ ಪೇಷಂಟ್ಸ್ಗೆ ಯೂಸಸ್ ಆಗ್ತಾ ಇದೆ. ಹೌದು. ನಿಮ್ಗೆ ಬೇಕಾದ್ರೆ ಒಂದು ವಿಡಿಯೋ ನಿಮ್ಗೆ ತೋರಿಸ್ತೀನಿ, ಆದ್ರೂ ಗಾಯ ಎಷ್ಟಿತ್ತು ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ಅದು ನೋಡಿದ್ರೆ ಸಾಕು, ನಿಮ್ಗೆ ತುಂಬಾ ಆಶ್ಚರ್ಯ ಪಡ್ತೀರಾ. ಇನ್ನು ಮುಖ್ಯವಾಗಿ ನಿಮ್ಮ ಸ್ಪೆಷಲೈಸೇಷನ್ ವಿಷಯಕ್ಕೆ ಬರೋದ್ರೆ ಹೆಚ್ಚಾಗಿ ಈಗ ಅಂದ್ರೆ 40 ಒಳಗಡೆ ಇರುವಂತ ಏಜರ್ ಕೂಡ ಈಗ ಮೂಳೆಗಳ ಒಂದು ಮಂಡಿ ನೋವು ತುಂಬಾ ಹೆಚ್ಚಾಗಿ ಕಾಡ್ತಿರ್ತಕ್ಕಂಥದ್ದು. ಅಂದ್ರೆ ವಯಸ್ಸಾಗಿರೋದ್ರ ಜೊತೆಲಿ ವಯಸ್ಸಾಗಿಲ್ದೇ ಇರೋರ್ಗು ಹೆಚ್ಚಾಗಿ ಕಾಡ್ತಿರ್ತದೆ. ಈ ಸಮಸ್ಯೆಗಳು ಯಾಕೆ ಬರ್ತದೆ ಅಂತ ಹೇಳಿ? ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾನು ಹೇಳಿದಾಗೆ ಈ ಡಯಾಬಿಟೀಸ್ ಏನೇನು ಕಾರಣಗಳಿದಾವೋ ಇದಕ್ಕೂ ಅದೇ ಕಾರಣಗಳು ಆಗ್ತವೆ. ಸೊ ಆಕ್ಚುಲಿ ಈ ಡಯಾಬಿಟೀಸು, ಈ ಮೊಣಕಾಲು ಆರ್ಥರೈಟಿಸು, ರೊಮೆಟಾಯ್ಡ್ ಆರ್ಥರೈಟಿಸು, ಇವೆಲ್ಲವೂ ಕೂಡ ಇವತ್ತಿನ ರಿಸರ್ಚ್ ಪ್ರಕಾರ ಸೊ ಲೋ ಗ್ರೇಡ್ ಇನ್ಫ್ಲಮೇಷನ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಆ ಲೋ ಗ್ರೇಡ್ ಇನ್ಫ್ಲಮೇಷನ್ ಹಲವು ಅದಕ್ಕೆ ಮೂಲ ಇರ್ತವೆ. ಇಂಟೆಸ್ಟೈನ್ ಇಂದ ಬರಬಹುದು ಅಥವಾ ನಮ್ಮ ಜೀವಕೋಶದಲ್ಲೇ ಆ ಇನ್ಫ್ಲಮೇಷನ್ ಉತ್ಪತ್ತಿ ಆಗ್ಬೋದು. ಯಾಕೆಂದ್ರೆ ನಮ್ಮ ಮೈಟೊಕಾಂಡ್ರಿಯಾ, ಜೀವಕೋಶದಲ್ಲಿರೋ ಮೈಟೊಕಾಂಡ್ರಿಯಾ ಒಂದು 2 ಬಿಲಿಯನ್ ವರ್ಷಗಳ ಹಿಂದೆ ಅದು ಒಂದು ಸ್ವತಂತ್ರ ಬ್ಯಾಕ್ಟೀರಿಯಾ ಆಗಿತ್ತು. ಎವಲ್ಯೂಷನ್ ಅಲ್ಲಿ ಇನ್ನೊಂದು ದೊಡ್ಡ ಬ್ಯಾಕ್ಟೀರಿಯಾ ಇದನ್ನ ನುಂಗಿ ಅವೆರಡು ಎಂಡೋಸಿಂಬಯೋಟಿಕ್ ಲೈಫನ್ನು ನಡೆಸ್ಕೊಂಡ್ಬಂದು ಎವಲ್ಯೂಷನ್ ಆಗ್ತಾ ಇವತ್ತು ಅದು ಮೈಟೊಕಾಂಡ್ರಿಯಾ ನಮ್ಮ ಜೀವಕೋಶದಲ್ಲಿ ನಮ್ಮ ಪೂರ್ತಿ ಭಾಗ ಆಗ್ಬಿಟ್ಟಿದೆ. ಅದರ ಬಹುತೇಕ ಜೀನ್ಸ್ಗಳು ನಮ್ಮ ಮೇಯ್ನ್ ನ್ಯೂಕ್ಲಿಯಸ್ ಅಲ್ಲಿರೋ ಕ್ರೋಮೋಸೋಮ್ಸ್ಗೆ ಹೋಗಿದೆ. ಬಟ್ ಮೈಟೊಕಾಂಡ್ರಿಯಾದ ಅದರದೇ ಆದ ಜೀನ್ ಇದೆ, ರೌಂಡ್ ಶೇಪ್ಡ್ ಜೀನ್. ಬ್ಯಾಕ್ಟೀರಿಯಾ ಹೇಗಿರುತ್ತೋ ಹಾಗೆ ರೌಂಡ್ ಶೇಪ್ಡ್ ಜೀನ್ ಇದೆ. ಕೆಲವೇ ಒಂದು ಒಂದೆರಡು ಡಜನ್ ಅಷ್ಟು ಜೀನ್ಗಳು ಮಾತ್ರ ಅದ್ರಲ್ಲಿ ಉಳ್ಕೊಂಡಿದೆ. ಸೊ ಈಗಲೂ ನಮ್ಮ ದೇಹ ಕೆಲವು ಸಲ ಅದರ ರೆಮಿನೆಂಟ್ಸ್ಗಳನ್ನು ಕೆಲವು ಸಲ ಅದು ಫಾರಿನ್ ಬ್ಯಾಕ್ಟೀರಿಯಾ ಅನ್ನೋ ಥರನೇ ರೆಕಗ್ನೈಸ್ ಮಾಡುತ್ತೆ. ಮಾಡಿಬಿಟ್ಟು ಅದಕ್ಕೆ ಒಂದು ಫೈಟಿಂಗ್ ವಾರ್ ಶುರು ಮಾಡುತ್ತೆ. ಸೊ ನಮ್ಮ ಅಟ್ಯಾಕ್ ಮಾಡಿದೆ ನಮ್ಮ ದೇಹನ, ಫಾರಿನ್ ಬಾಡಿ, ಫಾರಿನ್ ಇದು ಅಂತ. ಸೊ ಆ ಒಂದು ಇದಕ್ಕೂ ಅದನ್ನೇ ನಾವು ಆಟೋಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳೋದು. ಸೊ ಈ ಆಟೋಇಮ್ಯೂನ್ ಕಂಡೀಷನ್ಸ್ ಇದಕ್ಕೂ ಒಂದು ರೀತಿಯ ಸಂಬಂಧ ಇದೆ.